ಎಲ್ಲ ಜಾತ್ರೆಗೆ ರೆಡಿ ಆಗವ್ರೆ. ಬೆಳಗ್ಗೆ ಎಷ್ಟಾಗೈತೆ ಅಂತಂದರೆ ಟೈಮು 6:30 ಆಗೈತೆ. ಪ್ರತಿದಿನ ಹಿಂಗೆ 6:30ಗೆ ಊರೆಲ್ಲ ಒಂದ್ಸಲ ಜಾತ್ರೆ ಹೋಗ್ತಾರೆ ಗೈಸ್. ಅಂದರೆ ಜನರಲ್ಲಿ ಘೋಷಣೆಗಳ ಮುಖಾಂತರ ಅವ್ರಿಗೆ ಜಾಗೃತಿ ಮೂಡಿಸೋಕ್ಕೆ. ಗುಡ್ ಮಾರ್ನಿಂಗ್. ನೋಡಿ ಗೈಸ್, ಪ್ರತಿಯೊಬ್ಬರು ಹೋಯ್ತಾರೆ. ಹಾಯ್ ಹಾಯ್. ವೆರಿ ವೆರಿ ಗುಡ್ ಮಾರ್ನಿಂಗ್. ಉಸಿರು 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 ನಮ್ಮ ಹೆಮ್ಮೆ, ನಮ್ಮ ಹೆಮ್ಮೆ, ನಮ್ಮ ಹೆಮ್ಮೆ. ಸುಂದರ ಭಾರತ, ಸುಂದರ ಭಾರತ. ಶಾಲೆಯೊಂದು ತೆರೆದಂತೆ, ಶಾಲೆಯೊಂದು ತೆರೆದಂತೆ, ಶಾಲೆಯೊಂದು ತೆರೆದಂತೆ. ಜಾಥಾ ಎಲ್ಲ ಮುಗೀತು ಗೈಸ್. ಇವಾಗೇನೋ 7:30 ಆಗೈತೆ. 7:30ಗೆ ಬಂದು ಎಲ್ಲ ಜಾಥಾ ಮುಗಿಸ್ಕೊ ಬಂದ್ವಿ. ಸೊ ಎಲ್ಲ ಟೀಗೆ ವೆಯ್ಟ್ ಮಾಡ್ತಿದ್ದಾರೆ. ನೋಡಿ, ವೆಯ್ಟ್ ಮಾಡ್ತಾ ಇಲ್ಲ ಗೈಸ್, ಆಲ್ರೆಡಿ ತಗೊಂಬರ್ತಾವನೆ. ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಶ್ರಮದಾನ ಊಟ ತಿನ್ಕೊಂಡು ಶ್ರಮದಾನಕ್ಕೆ ಹೋಗ್ಬೇಕು ಗೈಸ್. ನೋಡಿ, ಇವರೆಲ್ಲ ನನ್ನನ್ನು ಬಿಟ್ಬಿಟ್ಟು ಟೀ ಕುಡಿತಾವ್ರೆ. ಇವಳಂತೂ ದೊಡ್ಡ ದಂಡಪಿಂಡ ಗೈಸ್. ಪಾಪ ಸುಸ್ತಾಗಿರ್ತಲ್ಲ, ಫ್ರೆಂಡ್ ಅಂತ ತಗೊಂಡು ಬರಲ್ಲ ಗೈಸ್. ಒಬ್ಬಳೇ ಬಿಸ್ಕೆಟ್ ತಿನ್ಬಾ. ಇಲ್ಲಿ ಮಾತ್ರ ಗೈಸ್. ದಂಡಪಿಂಡ ಅಂತಾಳೆ, ಎಷ್ಟು ಹರ್ಟಾಗಲ್ಲ. ಪಿಂಡ ಅಂತಾಳೆ, ಎಷ್ಟು ಹರ್ಟಾಗಲ್ಲ. ಇಲ್ಲ ಫ್ರೆಂಡ್ಸ್ನ ಏನಾದರೂ ಕರಿಬೋದು ಗೈಸ್, ಬೇರೆಯವ್ರನ್ನೇನು ಕರೆಯೋಕ್ಕಾಗಲ್ವಲ್ಲ. ಅದಕ್ಕೆ ಫ್ರೆಂಡ್ಸ್ ಬಾಯಿಗೆ ಬಂದಾಗ ಏನಾದರೂ ಅನ್ಬೋದು. ಹೆಂಗೆ ಅಬ್ಬ ಬಿಸಿಲು ಬಿಸಿಲು. ಯಾವಾಗಲೂ ನಾವು ಅಂದರೆ ಈ 3 ಡೇಸಿಂದ ನಾವು ಕೆರೆನಹಳ್ಳಿಯಲ್ಲಿ ಶ್ರಮದಾನನ ವಹಿಸ್ಕೊತ ಇದ್ವಿ. ಆದರೆ ಇವತ್ತು ಯಾವುದೋ ಚಿಕ್ಕದು ಒಂದು ಪುಟ್ಟ ಗ್ರಾಮ ಅಂತೆ, ಒಂದು 50 ಮನೆ ಇರೋದು. ಸೊ ನೋಡಿ, ಇವಾಗ ನಾವು ಈ ಕೆರೆ ಮುಖಾಂತರ ಒಂದು ಊರಿಗೆ ಹೋಯ್ತಾ ಇದ್ದೀವಿ ಗೈಸ್. ಮಳೆ ಇಲ್ಲದ ಕಾರಣ ಫುಲ್ ಬತ್ತೋಗೈತೆ. ಒಂದು 1/2 ಕಿಲೋಮೀಟ್ರ್ ಇರುತ್ತೆ ಗೈಸ್. ಸೊ ಇವತ್ತು ಅಲ್ಲೋಗಿ ನಾವು ಶ್ರಮದಾನವನ್ನು ಕೈಗೊಳ್ತೀವಿ. ನೋಡಿ, ಎಲ್ಲರೂ ಬರ್ತಾ ಇದ್ದಾರೆ. ನಮ್ಮ ಹೆಣ್ಮಕ್ಳಂತೂ ನಡ್ಕೊಂಡು ಹೋದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಸಾಂಗ್ ಮುಖಾಂತರ ಅವ್ರು ನಡೆಯೋದನ್ನು ಕಷ್ಟ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಸಾಂಗ್ಸ್ ಆಡ್ಕೊಂಡು ಒಯ್ತಾವ್ರೆ. ಇನ್ನು ಕೆಲವೊಬ್ಬರು ಅವ್ರ ಪಾಡ್ಗೆ ಅವರು ನೋಡಿ ಗೈಸ್, ನಿಮಗೂ ನಮಗೂ ಏನು ಸಂಬಂಧ ಇಲ್ಲ ಅನ್ನೋ ಥರ ಅವ್ರ ಪಾಡ್ಗೆ ಅವರು ಹೇಳ್ತಾವ್ರೆ. ನಾವಂತೂ ಎಂಜಾಯ್ ಮಾಡ್ಕೊಂಡು ಹೋಯ್ತಾ ಇದ್ದೀವಿ. ಏನು ಗೊತ್ತಾ ಗೈಸ್, ನಾವು ದಾರಿ ತಪ್ಪು ಬಂದುಬಿಟ್ಟಿದ್ದೀವಿ. ನೋಡಿ, ನಮ್ಮ ಸರ್ ಸಖತ್ತಾಗಿ ಬೈತಾವ್ರೆ. ಇಲ್ಲಿ ನೋಡಿ, ಬಂದು ಕ್ಲಾಸ್ ತಗೊಂಡವ್ರೆ. ಒಂದು ಕೆರೆಯಲ್ಲಿ ಬಂದು ಈಗ ಹೋಗಿ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಗೈಸ್, ಭೂಮಿ ಹೆಂಗೆ ಇದಾಗ್ಬಿಟ್ಟೈತೆ ಅಂತ. ಇವಾಗಲೇ ಹಿಂಗಾಗೈತೆ ಅಂತಂದರೆ ಜಸ್ಟ್ ಇವಾಗ ಬೇಸಿಗೆ ಕಾಲ, ಅದಕ್ಕೆ ಈ ಥರ ಆಗೈತೆ. ಒಂದು ವೇಳೆ ಮಳೆನೇ ಇಲ್ಲ ಅಂತಂದರೆ ನಮ್ಮ ಪರಿಸ್ಥಿತಿ ಎಲ್ಲ ಏನಾಗುತ್ತೋ. ಇದು ಯಾವಾಗ ಏನೋ ಒಳಗಡೆ ಹೋಗ್ಬಿಡುತ್ತೆ. ಈ ಮನೆಲ್ಲ ಗೊತ್ತಿಲ್ಲ ಗೈಸ್, ನಿಜ ನೋಡಿ ಅಲ್ವಾ ಅಣ್ಣ? ನಿಜ. ಮರಗಳನ್ನ ಚೆನ್ನಾಗಿ ಬೆಳೆಸಿ ಗೈಸ್. ನೋಡಿ, ಫುಲ್ಲು ಪಕ್ಕ ಇದು ಮರುಭೂಮಿ ಥರನೇ ಆಗುತ್ತೆ. ಆದ್ದರಿಂದ ಸ್ವಲ್ಪ ನೀರನ್ನು ಮಿತವಾಗಿ ಬಳಸಿ, ಅಂತರ್ಜಲ ಹೆಚ್ಚಿಸಿ ಅಂತ ಹೇಳಿ. ಹೇಳಿ ಅಂತರ್ಜಲ ಹೆಚ್ಚಿಸಿ ನೀರಿನ ಮೂಲಗಳಿಗೆ ಯಾವುದೇ ಹಾನಿ ಮಾಡಬೇಡಿ. ಒಂದು ನೀರಿನ ಮೂಲ ಖಾಲಿ ಆಯ್ತಂದ್ರೆ ಅಂತರ್ಜಲ ಕಡಿಮೆ ಆಗುತ್ತೆ. ನೀರಿಲ್ಲದ ಪರಿಸ್ಥಿತಿ ಒಂದು ಮರುಭೂಮಿಯಲ್ಲಿ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೋಸ್ಕರ ನೀರು ಮಿತವಾಗಿ ಬಳಸಿ ಗೈಸ್. ನಿಜ ಗೈಸ್, ಒಂದು ವೇಳೆ ಏನಾದರೂ ಸಡನ್ನಾಗಿ ಮಳೆ ಬಂದರೆ ಗೈಸ್, ಪಕ್ಕ ಯಾರಾದರೂ ನಮ್ಮ ಸರ್ ಕೂಡ ನನ್ನ ಅಂಗ್ಸೋ ಅಷ್ಟು ಆಗ್ಬಿಟ್ರು ಗೈಸ್. ಏನು ಮಾಡೋಕ್ಕಾಗಲ್ಲ. ಪ್ರವೀಣ್, ಅಲ್ಲೊಂದು ಎಲ್ಲ ಗಿಡ ಕಾಣಿಸ್ತೈತೆ ನೋಡಿ, ಸಕ್ಕತ್ತಾಗೈತಿ. ನೋಡಲ್ಲಿ
ಗೈಸ್ ನಿಜ ಹೇಳಬೇಕು ಅಂತಂದರೆ ಮರ ಗಿಡಗಳನ್ನ ಚೆನ್ನಾಗಿ ಬೆಳೆಸಿ, ಯಾಕಂತಂದರೆ ಹಳ್ಳಿ ಕಡೆಯಿಂದ ಬಂದಿರೋರಿಗೆ ಇದೇನೋ ಒಂಥರ ಅಡ್ವೆಂಚರ್ ಥರ ಕಾಣಿಸಲ್ಲ. ಆದರೆ ಸಿಟಿಯಿಂದ ಇಲ್ಲಿಂದ ಬೆಂಗಳೂರಿಂದ ಬಂದಿರ್ತಾರಲ್ವ, ಇಷ್ಟೆಲ್ಲ ನಡೆಸಿದ್ರೆ ಅವ್ರಿಗೆ ಇನ್ನೊಂದ್ಸಲ ಕ್ಯಾಂಪಿಗೆ ಬರಬೇಕು ಅನ್ಸಲ್ಲ ಗೈಸ್. ಅಷ್ಟೊಂದು ಸರ್ ಅವ್ರು ನಡೆಸ್ತಾನೆ ಅವರೇ. ನಾವೇ ಮಿಸ್ಗೈಡ್ ಮಾಡ್ಕೊಂಡು ದಾರಿ ತಪ್ಕೊಂಡು ಒಯ್ತಾ ಇದ್ದೀವಿ. ಇವೆಲ್ಲ ಒಂಥರ ಎಕ್ಸ್ಪೀರಿಯನ್ಸ್ ಗೈಸ್, ತುಂಬ ಚೆನ್ನಾಗಿರುತ್ತೆ. ಮೆಮೊರೀಸ್ಗೆ ನೆನೆಸ್ಕೋಬೋದು ಗೈಸ್. ನೆಕ್ಸ್ಟ್ ನಾವು ಇಲ್ಲಿಂದ ಬಿಟ್ಟೋದಾಗ ನಾವು ಈ ಥರ ಇದ್ವಿ, ಕ್ಯಾಂಪ್ಗೆ ಹೋಗಿದ್ವಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು, ಅಲ್ವಾ ಸರ್? ಮಳೆ ಇಲ್ದಿರೋಕ್ಕೆ ಫುಲ್ಲು ಮಾರ್ಚಿಗೆ ಎಷ್ಟು ಸಖತ್ ಬಿಸಿಲು ಗೈಸ್. ಇನ್ನು ಏಪ್ರಿಲ್ ಮೇ ಬಂದ ಅಷ್ಟೊತ್ತಿಗೆ ಏಪ್ರಿಲ್ ಜೂನ್ ಫುಲ್ ಸುಸ್ತಾಗ್ಬಿಟ್ಟವ್ರೆ. ಇಲ್ಲಿ ನೋಡಿ ಗೈಸ್, ಸಾಹಸ ಸಿಂಹ. ಇಲ್ಲಿ ಕ್ಯಾಟ್ ವಾಕ್ ಮಾಡ್ತಾವಳೆ ಗೈಸ್. ನೋಡಿ ಗೈಸ್, ಈ ಕಾಲುವೆಯಲ್ಲಿ ನಮ್ ಸರ್ ಗಾಡಿ ಓಡಿಸ್ಕೊಂಡ್ ಬಂದವ್ರೆ. ಸರ್ ನಿಜವಾಗ್ಲೂ ನಿಮ್ಗೆ ಅವಾರ್ಡ್ ಕೊಡ್ಬೋದು ಸರ್ ನಿಮ್ಗೆ ರೇಸಿಂಗ್ ಅಲ್ಲಿ. ನಿಮ್ಗೆ ಸರ್ ರೇಸಿಂಗ್ ಫಸ್ಟ್ ಪ್ರೈಸ್ ನಿಮ್ಗೆ ಪಕ್ಕ, ನಿಮ್ಗೆ ಸರ್. ಹೌದು ಸರ್, ಬಲವಿದೆ. ನಾವು ಮಹದೇವಪುರಗೆ ಬಂದೇ ಬಿಟ್ವಿ ಕೊನೆಗೂ. ನೀನೇ ಮಹದೇವ ಥರ ಇದೆಯಲ್ಲ. ಥ್ಯಾಂಕ್ ಯು. ಸೊ ಇವಾಗ ಘೋಷಣೆಗಳ ಮುಖಾಂತರ ಊರೊಳಗಡೆ ಹೋಯ್ತಾವ್ರೆ. ಘೋಷಣೆಗಳು ಕೂತ್ಕೊಂಡು ಅವ್ರಿಗೆ ಒಂದು ಸ್ವಲ್ಪ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡವ್ರೆ ನಮ್ಮ ಒಂದು ಶಿಬಿರಾರ್ಥಿಗಳು. ನೋಡಿ ಗೈಸ್, ಮಹದೇವಪುರ, ಇದು ಬಿಡದಿ ಹೋಬಳಿ, ರಾಮನಗರ ಜಿಲ್ಲೆ ತಾಲೂಕು ಎರಡೂನಾ. ನಾವು 5 ಟೀಮ್ ಬಂದಿದ್ದೀವಿ. 5 ಟೀಮಲ್ಲಿ ಒಂದೂವರೆ ಟೀಮ್ ಆಗಿ ಡಿವೈಡ್ ಆಗಿ ಸೊ ಇವಾಗ ಶ್ರಮದಾನವನ್ನು ಕೈಗೊಂಡಿದ್ದೀವಿ. ನೋಡಿ ಎಲ್ಲ ಸ್ಟಾರ್ಟ್ ಮಾಡವ್ರೆ ಆಲ್ರೆಡಿ ನಮ್ಮ ಶಿಬಿರಾರ್ಥಿಗಳು. ನೋಡಿ ಅಂದರೆ ಈ ಕಡೆ ಅರ್ಧ ಆ ಕಡೆ ಅರ್ಧ, ಅಂದರೆ ಒಂದೇ ಕಡೆ ಹೋದರೆ ಕೆಲಸ ನಡೆಯಲ್ಲ ಅಂತ ಹೇಳ್ಬಿಟ್ಟು ಅರ್ಧ ಟೀಮ್ ಮಾಡಿ ಕೆಲಸಗಳನ್ನ ನಡೆಸ್ತಾ ಇದ್ದಾರೆ ಗೈಸ್. ನಮ್ಮ ಒಂದು NSS ಕೋಆರ್ಡಿನೇಟರ್ ಆಗಿರುವಂಥವ್ರು, ಅಂದರೆ ಎಲ್ಲ ಅವ್ರದ್ದೇ ಉಸ್ತುವಾರಿ ನಡೆಸ್ತಾ ಇದ್ದಾರೆ ಗೈಸ್. ಬುಟ್ಟಿ ಕೊಡ್ರವ ಇಂಥದ್ದು ಇವ್ರು ನೋಡಿ, ನಿನ್ ಫೇಸ್ ಕಾಣಿಸ್ತಾ ಇಲ್ವಲ್ಲ. మాటు ఎవరికి లేదు అందగాదు. ಪ್ರವೀಣ್, ಹೌದು ಪ್ರವೀಣ್ ತುಂಬಾ ಕೆಲಸ ಮಾಡ್ತಾನೆ ಗೈಸ್. ಶ್ರಮಜೀವಿ ಗೈಸ್. ನೋಡಿ ಈ ತರ ಇರೋನ್ನ ಎಲ್ಲ ಒಂಚೂರು ಕ್ಲೀನ್ ಮಾಡಕ್ಕೆ ಶುರುವಾಗೈತೆ. ಅಲ್ಲಿ ಫಸ್ಟ್ ಇದೆ ಫೋಟೋ ವಿಡಿಯೋ ತಗೊಂಡ. ಇಲ್ಲಿ ವಿಡಿಯೋ ತಗೊಂಡ ಹೌದು. ಮೊಲ ಎತ್ತುತ್ತೇವೆ ನಾವು. ರೆಡಿ? ಎದುರು ಬಿಡ್ತಾರೆ ಹುಷಾರು.
ಓಕೆನಾ? ತೆಗಿಯಕ್ಕಾಗಲ್ಲ. ನಮ್ಮ ಕ್ಲಾಸ್ ಅವರು ಎಲ್ಲ ಅರ್ಧ ಎಲ್ಲ ಫುಲ್ ಊರೊಳಗಡೆ ಎಲ್ಲ ಕ್ಲೀನ್ ಮಾಡಿ ಊರಾಚೆ ಬಂದವ್ರೆ ನೋಡಿ. ಅವ್ರವ್ರ ಕಷ್ಟಗಳು ನೋಡೋಕ್ಕಾಯ್ತಾ ಇಲ್ಲ. ಆದ್ರೂ ನಮ್ಮ ಒಂದು ಊರು ಚೆನ್ನಾಗಿರಬೇಕು, ಅವ್ರಿಗೊಂದು ಸ್ವಲ್ಪ ಮಾದರಿ ಆಗಬೇಕು ಅಂತ ಹೇಳ್ಬಿಟ್ಟು ಅವ್ರ ಕೆಲಸಗಳು ಮಾಡ್ತಾವ್ರೆ ಅವ್ರ ಕೈಲಾದಷ್ಟು. ಇಲ್ಲಿ ನೋಡಿ ಇವರಿಬ್ರು ಸುಸ್ತಾಗಿ ನಿಂತ್ಕೊಂಡವ್ರೆ. ನಮಗೆಲ್ಲ ನಮ್ಮ ಒಂದು ಇವತ್ತು ಶ್ರಮದಾನದ ಕ್ಯಾಪ್ಟನ್ ಅವರು ನಲ್ಲಿಕಾಯಿ ರೆಡಿ ಮಾಡಿದ್ದಾರೆ ತಿನ್ನೋಕ್ಕೆ. ಸುಸ್ತಾಗಿ ನಮಗಿಲ್ವಾ? ನಾನು ಯಾಕೆ ಹಿಂಗಾಗಿ ಆಯಿತು, ಥ್ಯಾಂಕ್ಸ್ ಗೈಸ್. ಪಾಪ ತೇಜ ಸುಸ್ತಾಗ್ಬಿಟ್ಟಿದ್ದಾನೆ ಗೈಸ್. ಅವ್ನ ಕೆಲಸ ನೋಡಿ ಅವ್ನು ನೋಡೋಕೆ ಆಯ್ತಾ ಇಲ್ಲ ನಿಜ ನನ್ನ ಕೈಲಂತೂ. ಹಾಂ ಕಾಣಿಸ್ತಾ ಇದೆಯಾ? ಹಾಂ ಸರ್. ಗೈಸ್ ನೋಡಿ ಗೈಸ್, ನಮ್ಮ ಕರಿಯಣ್ಣ ಸರ್ ಗೈಸ್ ಈ ಥರ ಟೀಚರ್ಸ್ನ ಪಡ್ಕೊಂಡಿರೋದು ನಮ್ಮ ಅದೃಷ್ಟ ಗೈಸ್. ನೋಡಿ ಎಂತ ಕೆಲಸಗಳು ಮಾಡ್ತಾವ್ರೆ ನೋಡಿ ನಮ್ಮ ಟೀಚರ್ಸ್. ಓ ದೇವ್ರೆ, ನೋಡಿ ದಯವಿಟ್ಟು ನಿಮ್ಮ ಊರುಗಳಲ್ಲಿ ನೀಟಾಗಿ ಇಟ್ಕೊಳ್ಳಿ. ನೋಡಿ ಇಷ್ಟೊಂದು ಶ್ರಮಪಟ್ಟು ಕೆಲಸ ಮಾಡೋ ಜೀವಿಗಳು. ಧನ್ಯವಾದಗಳು. ನೋಡಿ ಗೈಸ್ ಎಲ್ಲ ನೀರೋಗಕ್ಕೆ ಕ್ಲೀನ್ ಮಾಡ್ತಾವ್ರೆ. ಆ ಥರ ತಗೊಂಡು ಇಲ್ಲಿಂದ ಸ್ವಲ್ಪ ನೀವು ಅಂತ ಇರ ಹಿಂಗೆ ನೀರದವ ನೋಡಿ ಗೈಸ್ ಎಲ್ಲ ನೀರೋಗಕ್ಕೆ ಗಲೀಜ್ ನೀರೋಗಕ್ಕೆ ಎಲ್ಲ ಕ್ಲೀನ್ ಮಾಡ್ತಾವ್ರೆ ಫುಲ್ಲು. ಎಲ್ಲ ದಾರಿ ಮಾಡ್ತಾ ಇದಾರೆ ಗೈಸ್, ಗಲೀಜ್ನೆಲ್ಲ ತೆಗಿತಾವ್ರೆ. ಪ್ರತಿಯೊಬ್ಬ ವ್ಯಕ್ತಿ ಈ ತರ ಕೆಲಸ ಮಾಡಿದ್ರೆ ಸ್ವಲ್ಪ ಜೋರಾಗಿ ಹೇಳೋ. ಅತಿ ಹೆಚ್ಚಾಗಿ ಸೊಳ್ಳೆಗಳಿವೆ ಈ ಊರಲ್ಲಿ. ಸೊಳ್ಳೆಕಾಟ ಜಾಸ್ತಿ ಐತೆ. ನೀನ್ ಇಲ್ಲಿ ಬಂದ್ರೆ ಕೇಳಿಸ್ತೈತಾ? ನೀನ್ ಇಲ್ಲಿ ಬಂದ್ರೆ ಕಾಣಿಸಲ್ಲ, ಅಲ್ಲೇ ನಿಂತ್ಕೊಂಡು ಹೇಳು. ಊರಿನ ಮುಖಂಡರು ಕ್ಲೀನ್ ಆಗಿರ್ಬೇಕು. ಅಲ್ಲ ಇದು ಆಮೇಲೆ ರೋಲ್ ನಂಬರ್ ಇದಾ ಲಾಸ್ಟ್ 14 ಇಲ್ಲಿ ಸಾಯಿ ಕುಮಾರ್ ಹೆವಿ ಕಷ್ಟಪಟ್ಟವನೇ. ಇಲ್ಲಿ ಕಷ್ಟಪಡೋದಕ್ಕೆ ಅವನಿಗೊಂದು ಸನ್ಮಾನವನ್ನು ಮಾಡಬೇಕಂತ ಹೌದು ಪ್ರತಿಯೊಬ್ಬ ವ್ಯಕ್ತಿಯು ಕೋರುತ್ತಿದ್ದಾನೆ. ಅವನ ಮುಖದಲ್ಲೇ ನಗು ನೋಡ್ಬೇಕಂತ ನಮ್ಮ ಆಸೆ. ಏ ಇಲ್ಲ ಸಾಯಿ ತೇಜ ಅವರೇ, ತೇಜ ಅಂದ್ರೆ ಬಿದ್ದೈತೆ ಅದರಿಂದ ಮುಕ್ತಿಗೊಂಡು ಸ್ವಲ್ಪ ನೆಮ್ಮದಿಯಾಗಿದ್ದಾನೆ. ಬಿಟ್ಟವನೆ ಸಾಯಿ ಸ್ವಲ್ಪ ನಗಪ್ಪ. ನಂಬ್ತಿದ್ದೀನಿ. ಹೇಮಲತಾ ಏನೇನ್ ದೂರ ನಿಂತ್ಕೊಂಡು ಮಾತಾಡೋಕೆ ಕಾಣಿಸಲ್ಲ. ಅಯ್ಯೋ ಹಾ ಸಂಜಯ್ ನೋಡಿದ್ರೆ ಹೆವಿ ಕಷ್ಟಪಡ್ತಾನೆ. ಇಲ್ಲಿ ಬೊಮ್ಮೆ ನಮ್ ಸಂಜಯ್ ನೋಡಿ ಗೈಸ್ ಎಷ್ಟು ಕೆಲಸ ಮಾಡ್ತಾನ. ಸಮನಾದ ಸಂಜಯ್ ಅವರೇ, ನಿಮ್ಮಿಂದ ನುಡಿ ಮಾತು ಬಿಡಿ. ನಿನಗೇನು ಅನ್ಸ್ತೈತೆ ಇವಾಗ? ಊರಿನ ಆಚೆ ಇದೀವಿ ಗೈಸ್, ಇನ್ನೇನು ಹೋಗ್ಬೇಕು. ಹೋಗೋ ಅಷ್ಟಿಲ್ಲ, ಅಷ್ಟು ಗಲೀಜೈತೆ. ಅಷ್ಟು ಗಲೀಜ್ ಇಕ್ಕೊಂಡವ್ರೆ ಈ ಊರಲ್ಲಿ. ಅದು ಕ್ಲೀನ್ ಮಾಡ್ತಾರೋ ಇಲ್ವೋ ಕೂಡ ಗೊತ್ತಿಲ್ಲ ಗೈಸ್. 3 ತಿಂಗಳಿಗೆ ಒಂದ್ಸಲ. ನಿಮ್ಮ ಮಾತು ಹೇಳ್ರಿ. ಈಗ ಚರಂಡಿ ಕ್ಲೀನ್ ಮಾಡ್ತಿದ್ರೆ ಅವಾಗಿಂದ ಕ್ಲೀನ್ ಮಾಡಿ ಸುಸ್ತಾಗಿದೆ. ನೀವು ಏನಾದ್ರು ಒಂದು ಊರವ್ರು ಜ್ಯೂಸೇ ಕೊಡ್ತಾ ಇಲ್ಲ, ಮಜ್ಜಿಗೆನೂ ಕೊಡ್ತಿಲ್ಲ, ನೀರೇ ಸಮೇತ ಕೊಡ್ತಿಲ್ಲ. ಅಲ್ಲಿ ನಲ್ಲಿಗೆ ಕರ್ಕೊ ಬಂದಿರ್ತೀನಿ.
ಕೋಆಪ್ರೇಟ್ ಏನು ಮಾಡ್ತಾ ಇಲ್ಲ ಗೈಸ್. ನಿಜ ಎಕ್ವಿಪ್ಮೆಂಟ್ಸ್ ಏನು ಕೊಡ್ತಾನೆ ಇಲ್ಲ. ನಾವು ಕೇಳ್ತಾ ಇದ್ರೇನು ಪಾಪ, ಅದಕ್ಕೆ ಕೋಲುಗಳಲ್ಲೇ ನಾವು ಶಸ್ತ್ರಗಳನ್ನ ರೆಡಿ ಮಾಡ್ಕೊಂಡಿದೀವಿ. ಏ ಏನಿಗೆ ಜೋರಾಗಿ ಮಾತಾಡಿದ್ರೆ ನೋ 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 ನೋ. ತುಂಬಾ ಕಷ್ಟ ಬಿಟ್ಟಿದ್ದೀರಾ ಕೇಳ್ಕೊಳ್ಳುತ್ತಿದ್ದೇನೆ. ನನ್ನ ಹೆಸರು ಮಧ್ಯದಲ್ಲಿ ಸೈಡ್ ಹೋ ನನ್ನ ಆಯ್ತಷ್ಟೇ. ಅವ್ರು ತುಂಬ ಕಷ್ಟಪಡ್ತಾ ಇದ್ದಾರೆ ಗೈಸ್. ಇಷ್ಟು ಕಷ್ಟ ಯಾರು ಪಡಲ್ಲ, ತೇಜ ಪಟ್ಟಷ್ಟು ಅಷ್ಟು ಕೆಲಸ ಮಾಡ್ತಾನೆ. ನಿಮ್ಮ ಫೇಸ್ನ ಒಂದ್ಸಲ ರಿವೀಲ್ ಮಾಡಿಬಿಡಿ. ఎందుకంటే ఆ అందానికి ఆ పేస్ కార్డుకు ಮಹೇಶ್ ಅವಾಗ್ಲಿಂದ ಯಾಕೆ ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಅಂತ ಗೊತ್ತೇ ಇಲ್ಲ. ನೋಡಿದೀರಾ? ಆ ಕೋರ್ಟ್ ಮೂವಿ ನೋಡ್ರಿ. ರಾಗಿ ಮುದ್ದೆ ಐಸಾ ಐಸಾ ಎರಡು ಮುದ್ದೆ ಕಾಣಿಸ್ತಾ ಇಲ್ಲ. ಅಯ್ಯರ ಹೈಸ ಐಸಾ ರಾಗಿ ಮುದ್ದೆ ಐಸಾ ತೊಳ್ಳೋದ್ ನೋಡು, ಐಸಾ ಧನು ನೋಡು, ಐಸಾ ನಾಗರಾಜ್ ನೋಡು, ಐಸಾ ಆಗ್ತಾ ಇಲ್ಲ. ಐಸಾ ಕರೆಣ ಸರ್ ಹೆವಿ ಕಷ್ಟ ಪಡ್ತಾ ಇಲ್ಲ, ನಿಂತ್ಕೊಂಡವ್ರೆ. ಇಲ್ಲಿ ಹೇಮಲತಾ ಅವ್ರಿಗೆ ವಾಮಿಟ್ ಬರ್ತೈತೆ, ಏನ್ ಮಾಡೋದು? ಇಲ್ಲಿ ಐಶ್ವರ್ಯ ಅವಳೆ ವೇಸ್ಟ್ ಆಗಿಲ್ಲ. ಹೋಗ್ತಾ ಇದೆ ಅದು. ನೀವು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಬೇಕು. ಎತ್ಕೊಂಡ್ಬಿಟ್ಟು ಇಲ್ಲ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ಗೈಸ್. ಬಿಸಿಲಿಗೆ ಇವ್ರು ಮಾಡ್ತಾ ಇರೋ ಕೆಲ್ಸಕ್ಕೆ ಏನ್ ಕೊಟ್ರೂ ಸಾಲದು. ಹೊಸ ಇರಾವು ಊರಿನ ಏನ್ ಕಟ್ಟಿದ್ದೀರಾ? ಒಂದ್ ಚೀಲನ ಏನಾರ ಕಟ್ಬೇಕಾಗಿ ನಗ ಯಾಕಪ್ಪ ನಗ ತೆಗಿ. ಆ ಕಡೆಯಿಂದನೇ ತಳ್ಳಿ. ಟಾರ್ಚ್ ಹಾಕ, ಲೈಟ್ ಹಾಕ್ರೆ. ಈ ಕಡೆಯಿಂದ ತಳ್ಬೇಕು, ಅದು ಹೋಗ್ಬೇಕು ಅಂದ್ರೆ. ಎಲ್ಲ ಸುಸ್ತಾಗ್ಬಿಟ್ಟವ್ರೆ ಗೈಸ್. ನೋಡಿ ಎಲ್ಲ ರೆಸ್ಟ್ ತಗೊಂತವ್ರೆ. ಎಷ್ಟು ಬಿಸಿಲು ಕಾಯ್ತೆ ಅಂತಂದರೆ ಎಡಕಾಯ್ತಾ ಇಲ್ಲ, ಅಷ್ಟು ಬಿಸಿಲು ಕಾಯ್ತೈತೆ. ಇವ್ನು ನೋಡಿದ್ರೆ ತಾತನ ಥರ ನಿಂತ್ಕೊಂಡ್ಬಿಟ್ಟವ್ರೆ ಗೈಸ್ ಎಲ್ಲ. ಪಾಪ ಫುಲ್ ಹೆಣ್ಮಕ್ಳಿಗಂತೂ. ಅಜ್ಜಿ ಹೇಮಲತಾ ಅಜ್ಜಿ ವಿಡಿಯೋ ಮಾಡ್ತಾಳೆ ನೋಡಿ. ಅಜ್ಜಿಗೆ ಸ್ವಲ್ಪ ಕಾಲು ಕೈ ಎಲ್ಲ ನೋವಂತೆ, ಒಂದು ಔಷಧಿ ಹೇಳ್ರಿ ಕರೆಕ್ಟ್ ಆಗಿರೋದು. ಎಲ್ಲ ಸುಸ್ತಾಗ್ಬಿಟ್ಟವ್ರೆ ಗೈಸ್, ಬಿಸಿಲಿಗೆ ಎಲ್ಲ ಕುತ್ಕೊಂಡ್ಬಿಟ್ಟವ್ರೆ. ಇನ್ನೇನು ಹೊರಡ್ಬೇಕು ಗೈಸ್. ಇವನೇ ತಾತ, ಇವನೇ ಗೈಸ್ ತಾತ. ಎಲ್ಲ ಕುತ್ಕೊಂಡು ನಮ್ಮ ಹತ್ರ ಕೆಲಸ ಮಾಡಿಸೋರು, ಏನು ಮಾಡೋದು? ಶ್ರಮದಾನ ಕಾರ್ಯಕ್ರಮ ಇಲ್ಲಿ ಮಹದೇವಪುರದ ಇನ್ನ ಮುಕ್ತಾಯಗೊಂಡಿಲ್ಲ ಗೈಸ್, ಇನ್ನೂ ಬಹಳ ಉಂಟು. ಆದ್ರೆ ಬೇರೆ ಊರೆಲ್ಲ ಐತೆ ಗೈಸ್. ಇಷ್ಟು ದಿನ 12:30 1 ಗಂಟೆ ತನಕ ಮಾಡಿಸಿದ್ದಾರೆ. ಇವತ್ತು 3 ಗಂಟೆ ತನಕ ಮಾಡಿಸುತ್ತಾರೆ ಎಂದು ನಮ್ಮ ಸರ್ ಹೇಳಿದ್ದಾರೆ. ಸೊ
ತುಂಬಾ ಬಿಸಿಲಿದೆ ಗೈಸ್, ಅದಕ್ಕೆ ಆದರೆ ಮಹದೇವಪುರದಲ್ಲಿ ಮುಕ್ತಾಯ ಆಯಿತು ಗೈಸ್. ಅದಕ್ಕೆ ಬೇರೆ ಊರಲ್ಲಿ ನಿನ್ನೆ ಎತ್ತಿದ್ದು ಕಸನ ಇದು ಎತ್ತಿ ಆಗ್ಬೇಕು ಗೈಸ್. ಅಂದರೆ ಚರಂಡಿಯಿಂದ ತೆಗ್ದಿರೋದು ಮಾತ್ರ ಐತೆ, ಅಲ್ಲಿಂದ ಬೇರೆ ಕಡೆ ತೆಗೆದು ಆಗಬೇಕು. ಸೊ ಅದನ್ನ ಮಾಡಿದ್ರೆ ಇವತ್ತಿನ ಶ್ರಮದಾನ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತಯಾರಿಯನ್ನು ನಡೆಸಬೇಕಾಗುತ್ತೆ ಗೈಸ್. ನೋಡಿ ಎಲ್ಲ ನಡ್ಕೊಂಡು ಒಂದು 10 ಕಿಲೋಮೀಟ್ರ್ ಅಲ್ಲ, ಒಂದು 5 ಕಿಲೋಮೀಟ್ರ್ ಐತಿ ಗೈಸ್. ನಮ್ಮ ಸರ್ ಐಸ್ ಕ್ರೀಮ್ ತರ್ಸವ್ರೆ. ನೋಡಿ ಅವ್ರು ನೋಡಿ ಎಲ್ಲಿ ಕುತ್ಕೊಂಡವ್ರೆ, ಸಮಾಧಿಗಳ ಮೇಲೆ ಕುತ್ಕೊಂಡವ್ರೆ ಗೈಸ್. ನಮ್ಗೆ ಇಷ್ಟ ಇಲ್ಲ, ಅದಕ್ಕೆ ನಾವು ಇಲ್ಲಿ ಕುತ್ಕೊಂಡು ತಿಂತಾ ಇದ್ದೇವೆ. ಇವತ್ತು ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದೀವಿ. ಒಂದು 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನೋಡಿ ಇವರು ಕಲ್ಪನಾ ಕ್ಯಾರೆಕ್ಟರು, ಇವರು ಪಾಪ ಡೆತ್ ಆಗಿರೋ ಕ್ಯಾರೆಕ್ಟರು, ನಮ್ಮ ಜೂನಿಯರು. ಇವಳು ನನ್ನ ಫ್ರೆಂಡು, ಇವಳು ತಿಂಡ್ಪೋತಿ, ಇವಳು ನನ್ನ ಕ್ಲಾಸ್ಮೇಟು, ನನ್ನ ಫ್ರೆಂಡು. ಇವಳೇ ನೀನೇನು ಕ್ಯಾರೆಕ್ಟರ್ ಮಾಡ್ತಾ ಇರೋದು? ಅಜ್ಜಿ ಆಂಟಿ 2 ಕ್ಯಾರೆಕ್ಟರ್ ಮಾಡ್ತಾವಳೆ ಗೈಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾವಳೆ, ನಿಜವಾಗ್ಲೂ ಹಂಗೆ ತಿಂಡ್ಪೋತಿ ಥರ ಕಾಣ್ತಾ. ದಾರಿ ಉದ್ದಕ್ಕೂ ತಿನ್ಕಡೆ ಬರ್ತಾವಳೆ ಗೈಸ್. ಮಾತಾಡಿ ನೀನೇನಾದ್ರು. ಇವಳು ನೋಡಿ ಗೈಸ್, ಇವಳು ಕಲ್ಪನಾ ಗೈಸ್, ಕಲ್ಪನಾ ಡ್ಯಾನ್ಸ್. ಫೇಸ್ ತೋರ್ಸೆ, ಫೇಸ್ ತೋರಿಸಿದೆ. ಬೇಡ, ಮೇಕಪ್ ಆಗಿದ್ದೀನಿ ಗೊತ್ತಾಗ್ಬಿಡುತ್ತೆ. ಸೊ ನಾವು ನಮ್ಮ ಲೋಕಿ ಏನಾದ್ರು ಹೇಳಿ ಲೋಕಿ, ಹೆಂಗ್ ಪಾಪ ಗೈಸ್, ಅವನಿಗೆ ಮಲ್ಸ್ಬಿಡೋದೆ ಗೈಸ್. ಏನೋ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಅವನ್ನ ಶವದ ಥರ ಫ್ಲಾಟ್ ಮಾಡ್ಸೋ. ಒಂದು ಡೈಲಾಗು ಇಲ್ಲ ಗೈಸ್. ತುಂಬ ಫೀಲ್ ಆಗ್ತಾವನೆ ಅವಾಗ್ಲಿಂದ. ನಾವು ಪ್ರಾಕ್ಟೀಸ್ ಮಾಡ್ದಾಗಿಂದನು ಏನಕ್ಕ ಬರೀ ನಾನು ಮಲ್ಕೊಳ್ಳೋದೇನ ಅಂತ ಒಂದು ಗೋಲ್ ಕೇಳೋಕ್ಕಾಗ್ತಾಯಿದ್ದಿಲ್ಲ ಗೈಸ್. ನೋಡೋಣ ಇನ್ನೂ ಹೆಂಗೆ ರೆಡಿಯಾಗಿರ್ತಾರೆ, ಅಷ್ಟುವರೆಗೂ ವೈಟ್ ಮಾಡ್ತಾಯಿದ್ವಿ. ಅದೇ ಟೈಮಲ್ಲಿ ನಾನು ಚೆನ್ನಾಗಿದ್ದೀನ ಇಲ್ವಾ ಅಂತ ಒಂದು ವೀಡಿಯೋದಲ್ಲಿ ನೋಡ್ಕೊತಾ ಇದ್ದೆ. ಹಾಗೆ ನಮ್ಮ ಸ್ಕಿಟ್ಟು ಎಲ್ಲ ಮುಗಿಸ್ಕೊಂಡು ಇದ್ವಿ. ಅಂದರೆ ನಮ್ಮ ಸ್ಕಿಟ್ ಬಂದು ರುದ್ರಾಶ್ರಮ ಅಂತ ಹೇಳ್ಬಿಟ್ಟು, ಸೊ ತಂದೆ ತಾಯಿನ ಬಿಟ್ಟು ಹೋಯ್ತಾರಲ್ಲ ರುದ್ರಾಶ್ರಮಕ್ಕೆ, ಸೊ ಆ ಒಂದು ಸ್ಕಿಟ್ ಮಾಡಿದ್ವಿ. ಸೊ ಅದೇ ಟೈಮಲ್ಲಿ ನಮ್ಮ ಸರು ಆ ಒಂದು ಸ್ಕಿಟ್ಗೆ ತಕ್ಕನಾಗೆ ಒಂದು ಸಾಂಗ್ ತಗೊಬಂದರು ಸ್ಟೇಜ್ ಮೇಲೆ. ಅದನ್ನೆಲ್ಲ ಮುಗಿಸ್ಕೊಂಡು ಹಾಡಿಕೊಂಡು ಎಲ್ಲ ಕಾರ್ಯಕ್ರಮಗಳು ಮುಗಿದ್ಮೇಲೆ ಹಾಸ್ಟೆಲ್ಗೆ ಬಂದು ಈ ಥರ ಫುಲ್ಲು ನಾನಂತೂ ಸುಸ್ತಾಗ್ಬಿಟ್ಟಿದೆ ಗೈಸ್. ಸೊ ಬಂದು ಈ ಥರ ಮಲ್ಕೊಂಡ್ಬಿಟ್ಟೆ. ನನಗಂತೂ ಸಖತ್ ನಿದ್ದೆ ಬರ್ತಾಯಿತ್ತು. ಅದರಲ್ಲಿ ಬೇರೆ ಮತ್ತೆ ಮೀಟಿಂಗ್ ಇತ್ತು, ಅವನ್ನೆಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ನನಗೆ ಸಾಕಾಗೋಗಿತ್ತು ಗೈಸ್.